ಬೆಂಗಳೂರಿನಲ್ಲಿ 6 ಜನ ನಕ್ಸಲರು ಶರಣಾಗತಿಯ ವಿಚಾರ ಮಾಜಿ ನಕ್ಸಲ್ ಮುಜೇಖಾನ್ ಯಶೋಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. 6 ಜನ ನಕ್ಸಲರನ್ನ ಕರೆತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರೋದು ಯಶೋಧ ಅವರು. ಉಡುಪಿಯಲ್ಲಿನ ಎನ್ಕೌಂಟರ್ನಲ್ಲಿ ಬದುಕುಳಿದಿದ್ರು ಯಶೋಧ. ಸರ್ಕಾರದ ಮೇಲೆ ನಮಗೆ ಅಗಾಧವಾದಂತಹ ನಂಬಿಕೆ ಇಲ್ಲ, ಆದರೂ ಕೂಡ ಬಂದಿದ್ದೇವೆ. ಇದು ಶರಣಾಗತಿಯಲ್ಲ, ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಕೆಲಸ. ಪಬ್ಲಿಕ್ ಟಿವಿಗೆ ಮಾಜಿ ನಕ್ಸಲ್ ಯಶೋಧ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜನವಿರೋಧಿ ನೀತಿಗಳ ವಿರುದ್ಧ ನಕ್ಸಲಿಸಂಗೆ ಕಾಲಿಟ್ಟು ಹೋರಾಟ ನಡೆಸಿದಂಥ ಮಾಜಿ ನಕ್ಸಲ್ ಮುಜೇಖಾನ್ ಯಶೋಧ ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಇವತ್ತು ನಕ್ಸಲರು ಶರಣಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಅವರು ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಯಶೋಧ ಅವರ ಕೊಡುಗೆ ಕೂಡ ಸಾಕಷ್ಟು ಇರುವಂಥದ್ದು. ಹಾಗಾಗಿ ನಮ್ಮ ಜೊತೆ ಇರುವಂಥ ಅವ್ರನ್ನೂ ಸಹ ಮಾತಾಡ್ಸೋಣ, ಏನು ಹೇಳ್ತಾರೆ ಅನ್ನೋದನ್ನು ಸಹ ನೋಡೋಣ. ಮೇಡಮ್ ನಮಸ್ತೆ. ಈಗ 6 ಜನ ನೀವು ನಕ್ಸಲಿಸಂನಲ್ಲಿ ಇದ್ದಂಥವ್ರು, ಈಗ 6 ಜನ ಹೊರಗಡೆ ಬರ್ತಿರುವಂಥದ್ದು ಏನು ಹೇಳ್ತೀರಾ? 6 ಜನ ಹೊರಗಡೆ ಬರ್ತಿರುವಂಥದ್ದು ಒಳ್ಳೆ ವಿಷಯನೇ. ಯಾಕೆಂದರೆ ಒಳಗಡೆ ಇದ್ಕೊಂಡು ಒಬ್ರಿಗೊಬ್ರು ಬಡ್ದಾಡ್ಕೊಂಡು ಹೋರಾಟ ಮಾಡೋದಕ್ಕಿಂತನೂ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧ ಹೋರಾಟ ಮಾಡೋಕ್ಕೆ ಸುಮಾರು ಅವಕಾಶಗಳಿದ್ದಾವೆ. ಅದೇ ಹೋರಾಟ ಮಾಡ್ತಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳೋದು ಒಳ್ಳೆ ಇದಾಗಿದ್ದರಿಂದ ಅವ್ರು ಬರೋದು ಒಳ್ಳೆಯದಿದೆ ಅಂತ ನಾನು ಹೇಳ್ತೀನಿ. ಅಂತಂದರೆ ಮೇಡಮ್, ಇದನ್ನು ನೀವು ಮಾಜಿ ನಕ್ಸಲ್ ಆಗಿ ಶರಣಾಗತಿ ಅಂತ ಕರಿತಿರೋ, ಸಮಾಜದ ಮುಖ್ಯವಾಹಿನಿ ಅಂತ ಕರಿತೀರೋ? ಯಾಕೆಂದರೆ ಎರಡಕ್ಕೂ ವ್ಯತ್ಯಾಸ ಇರುವಂಥದ್ದು. ಏನಂತ ಕರಿತೀರಾ ಮ್ಯಾಮ್? ಸಮಾಜದ ಮುಖ್ಯವಾಹಿನಿ ಅಂತಲೇ ಕರಿತೀನಿ ನಾನು. ಸಮಾಜನ ಮುಖ್ಯವಾಹಿನಿಗೆ ಬರ್ತಾರೆ ಅಂತಲೇ ಕರಿತೀನಿ. ಯಾಕೆಂತಂದರೆ ಈಗ ಒಂದು ಕಡೆ ಕೆಲವೊಂದೊಂದು ವರ್ಗ, ಈಗ ಮಾಜಿ ನಕ್ಸಲರಾಗ್ಬೋದು ಅಥವಾ ಎಡಪಂಥೀಯ ನಿಲುವಿನವರಾಗ್ಬೋದು, ಇವರು ಸಮಾಜದ ಮುಖ್ಯವಾಹಿನಿ ಅಂತ ಕರೆದ್ರೆ ಮತ್ತೊಂದು ವರ್ಗ ಇದು ಶರಣಾಗತಿ ಅಂತ ಕರೆಯುತ್ತೆ. ಹಾಗಾಗಿ ನಾನು ನಿಮಗೆ ಶರಣಾಗತಿ ಅಂತ ಹೇಳೋಕ್ಕೆ ತಪ್ಪು ಮಾಡಿಲ್ಲ, ತಮ್ಮ ಇದಕ್ಕಾಗಿ ಹೋರಾಟ ಮಾಡಿರೋದಷ್ಟೇ. ಅದು ತಪ್ಪು ಮಾಡಿದರೆ ಶರಣಾಗತಿ ಅಂತ ಹೇಳ್ಬೋದು. ಆದರೆ ಬಂದೂಕು ಹಿಡಿದಿದ್ದೊಂದು ತಪ್ಪಾಗಿದೆ. ಆದರೆ ಶರಣಾಗತಿ ಅಂತ ಹೇಳೋಕ್ಕೆ ನಾನು ಪಡಲ್ಲ, ಮುಖ್ಯವಾಹಿನಿ ಅಂತಲೇ ಹೇಳ್ತೀನಿ ಸರ್. ಅಂದರೆ ಈಗ ಕರ್ನಾಟಕದಲ್ಲಿ ನಕ್ಸಲಿಸಮ್ ಹುಟ್ಟಂಥ ಆರಂಭದ ದಿನಗಳಲ್ಲಿ ಮೊದಲ ಎನ್ಕೌಂಟ್ರು ಉಡುಪಿ ಜಿಲ್ಲೆ ಈದುನಲ್ಲಾಗಿತ್ತು. ಆ ಎನ್ಕೌಂಟ್ರಲ್ಲಿ ನೀವು ಸಹ ಅಲ್ಲಿದ್ದಂಥವ್ರು. ಆದರೆ ಅಂದರೆ ಅದೃಷ್ಟವತಾಶ ಉಳ್ಕೊಂಡು ಬಂದಿರೋಂಥದ್ದು. ಏನು ಅನಿಸುತ್ತೆ ಮೇಡಮ್ ಆ ನಕ್ಸಲಿಸಮ್ಗೆ? ಅವತ್ತು ಒಂದು ಮಟ್ಟಕ್ಕೆ ಜೀವ ಹೋಗಿ ಬಂದಂಗೆ ಆಗುತ್ತೆ. ಏನು ಅವತ್ತಿಗೂ ಇವತ್ತಿಗೂ ನೆನೆಸ್ಕೊಂಡ್ರೆ ಈ ಒಂದು ಹೋರಾಟ, ಇಷ್ಟು ವರ್ಷಗಳ ನಂತರ ಈ ಹೋರಾಟ ಹೇಗೆ ಅನಿಸುತ್ತೆ? ಅಂದರೆ ಭಯದ ವಾತಾವರಣದಲ್ಲೇ ಬದುಕಬೇಕಾಗತ್ತೆ ಸರ್. ಯಾಕೆ ಅಂತೇಳಿದರೆ ನನಗೆ ಇದು ಎನ್ಕೌಂಟ್ರೆ ಏನಾಯಿತು ಅವತ್ತು ನನಗೆ ತುಂಬಾ ಭಯ ಇತ್ತು. ನನಗೆ ಗೊತ್ತಿಲ್ಲದೆ ಹೋಗಿರೋದು ನಕ್ಸಲಿಸಮ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ನಾನು ಸಂವಿಧಾನಬದ್ಧವಾದ ಹೋರಾಟಗಳನ್ನು ಮಾಡ್ತಾ ನಮ್ಮ ಹಕ್ಕುಗಳನ್ನು ನಾವು ಪಡಿಬೇಕು ಅನ್ನೋ ಒಂದು ವಿಚಾರದಾಗ ಹೋದಾಗ ಆ ಥರದೊಂದು ಸಿಚುವೇಶನ್ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದ್ರ ಭಯದ ವಾತಾವರಣದಲ್ಲೇ ಬದುಕಬೇಕಾಗುತ್ತೆ ಸರ್.